ಆಧಾರ್ ಕಾರ್ಡ್ ಕಳ್ದೋಗಿದೆ ಮತ್ತೆ ನಿಮ್ಗೆ ಆಧಾರ್ ಕಾರ್ಡ್ ನಂಬರು ಗೊತ್ತಿಲ್ಲ. ಓಕೆ, ಸೊ ಹೇಗ್ ನೀವು ನಿಮ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಬೋದು ನಿಮ್ದು ಹೆಸರು ಕೊಟ್ಬಿಟ್ಟು. ಓಕೆ, ಅದು ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೀನಿ ಈ ವಿಡಿಯೋ ಅಲ್ಲಿ. ಸೊ ಇವಾಗ ನಾವು ಓಪನ್ ಮಾಡ್ಕೊಂಡಿದೀವಿ ನೋಡಿ, UIDAI.gov.in. ಸೊ ಇದರಲ್ಲಿ ನೀವು ಮೈ ಆಧಾರ್ ಅಲ್ಲಿ ಹೋಗ್ತೀರಾ, ಇಲ್ಲಿ ರಿಟ್ರೈವ್ ಲಾಸ್ಟ್ ಆರ್ ಫರ್ಗಾಟನ್ EID UID ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಿಮ್ದು ಆಧಾರ್ ನಂಬರ್ ಇಲ್ಲಿ ಸೆಲೆಕ್ಟ್ ಆಗಿದೆ. ಇಲ್ಲಿ ನಿಮ್ದು ಹೆಸರು ಹಾಕ್ತೀರಾ, ಇಲ್ಲಿ ಮೊಬೈಲ್ ನಂಬರ್ ಕೊಡ್ತೀರಾ. ನೀವು ನಿಮ್ದು ಆಧಾರ್ ಜೊತೆ ಲಿಂಕ್ ಆಗಿರೋದು ಮೊಬೈಲ್ ನಂಬರು ಕೊಡ್ಬೋದು, ಇಲ್ಲ ಅಂದ್ರೆ ಇಮೇಲ್ ID ಕೊಡ್ಬೋದು ನೀವು. ಓಕೆ, ಸೊ ಅದಾದ್ಮೇಲೆ ಇದು ಕ್ಯಾಪ್ಚಾ ಇಲ್ಲಿ ಫಿಲ್ ಮಾಡ್ತೀರಾ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ OTP ಹೋಗಿದೆ ನಿಮ್ಮ ಮೊಬೈಲ್ ಆಧಾರ್ ಜೊತೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ. ಸೊ ಇಮೇಲ್ ID ಕೊಟ್ಟಿದ್ರೆ ಇಮೇಲ್ ID ಹೋಗಿರುತ್ತೆ. ಸೊ ಅದು OTP ಇಲ್ಲಿ ಹಾಕ್ತೀರಾ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನೋಡಿ, ಯುವರ್ ಆಧಾರ್ ನಂಬರ್ ಈಸ್ ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಸೊ ನಿಮ್ದು ಮೊಬೈಲ್ ನಂಬರ್ಗೆ ಇದು ಆಧಾರ್ ನಂಬರ್ ಕಳ್ಸಿದ್ದಾರೆ. ಇವಾಗ ನೀವು ಅದು ಆಧಾರ್ ನಂಬರ್ ತಗೊಂಡು ಡೌನ್ಲೋಡ್ ಹೇಗ್ ಮಾಡ್ತೀರಾ ಅದು ತೋರಿಸ್ತೀನಿ ನಾನು. ಸೊ ಇಲ್ಲಿ ಮೈ ಆಧಾರ್ ಅಲ್ಲಿ ಇಲ್ಲಿ ನೋಡಿ ಡೌನ್ಲೋಡ್ ಆಧಾರ್ ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಿಮ್ದು ಆಧಾರ್ ನಂಬರ್ ಕೊಡ್ತೀರಾ. ನೀವು ನಿಮ್ ಮೊಬೈಲ್ ನಂಬರ್ಗೆ ಮೆಸೇಜ್ ಅಲ್ಲಿ ಬಂದಿರುತ್ತೆ, ಅದು ಆಧಾರ್ ನಂಬರ್ ಇಲ್ಲಿ ಟೈಪ್ ಮಾಡ್ತೀರಾ. ಮತ್ತೆ ಇಲ್ಲಿ ಕ್ಯಾಪ್ಚಾ ಇದು ಫಿಲ್ ಮಾಡ್ತೀರಾ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ OTP ಹೋಗಿರುತ್ತೆ ನಿಮ್ದು ಮೊಬೈಲ್ ನಂಬರ್ಗೆ, ಅದು OTP ಹಾಕ್ಬಿಟ್ಟು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಒಂದು ಮಾತು, ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ದು ಆಧಾರ್ ಕಾರ್ಡ್ ನಂಬರ್ ನಿಮ್ದು ಮೊಬೈಲ್ ನಂಬರ್ಗೆ ಮೆಸೇಜ್ ಅಲ್ಲಿ ಬರಕ್ಕೆ ಸಮ್ಟೈಮ್ಸ್ 15 to 20 minutes ತಗೊಳತ್ತೆ. ಸೊ ಅದೇನಾದ್ರೂ ಲೇಟ್ ಆದ್ರೆ ಸೊ ಡೋಂಟ್ ವರಿ, ಅದು ನಿಮಗೆ ಕಳಿಸ್ತಾರೆ. ಒಂದು 10 to 15 minutes ಒಳಗಡೆ 20 minutes ಒಳಗಡೆ ಬಂದ್ಬಿಡುತ್ತೆ. ಸೊ ಇಲ್ಲಿ ವೆರಿಫೈ ಅಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಫ್ರೆಂಡ್ಸ್, ನಮ್ದು ಆಧಾರ್ ಡೌನ್ಲೋಡ್ ಆಯ್ತು. ಇಲ್ಲಿ ನೋಡಿ, ಕಾಂಗ್ರಾಚುಲೇಷನ್, ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ಲಿ ಡೌನ್ಲೋಡ್ ಅಂತ ಬಂತು. ಸೊ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋ ಟೈಮಲ್ಲಿ ಅದು PDF ಫೈಲ್ ಅಲ್ಲಿ ಡೌನ್ಲೋಡ್ ಆಗುತ್ತೆ, ಅದಕ್ಕೆ ಲಾಕ್ ಹಾಕಿರ್ತಾರೆ. ಓಕೆ, ಅದು ಲಾಕ್ ಓಪನ್ ಹೇಗ್ ಮಾಡ್ತೀರಾ ನೋಡಿ, ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಎಕ್ಸಾಂಪಲ್, ಯುವರ್ ನೇಮ್ ಈಸ್ ಅನೀಶ್ ಕುಮಾರ್, ಯುವರ್ ಡೇಟ್ ಆಫ್ ಬರ್ತ್ ಈಸ್ 1989. ಓಕೆ, ದೆನ್ ಯುವರ್ ಆಧಾರ್ ಪಾಸ್ವರ್ಡ್ ಈಸ್ ಅನೀಸ್ 1989. ಓಕೆ, ಸೊ ನಿಮ್ದು ಈ ತರ ಏನಿರುತ್ತೆ, ಫಸ್ಟ್ ನಿಮ್ದು ಹೆಸರುದು 4 ಲೆಟರ್ಸ್. ಓಕೆ, ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಇಯರ್ 1989 ಆರ್ 1988 ಏನಿದೆ ನಿಮ್ದು ಅದು, ಇದು 4 ಲೆಟರ್ಸ್ ಮತ್ತೆ ಇದು ಡೇಟ್ ಆಫ್ ಬರ್ತ್. ಇಷ್ಟು ನಿಮ್ದು ಪಾಸ್ವರ್ಡ್ ಇರುತ್ತೆ. ಓಕೆ, ಅದು ಪಾಸ್ವರ್ಡ್ ಹಾಕ್ಬಿಟ್ಟು ಯಾವಾಗ್ಲೂ ನೀವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲೇ ಇರಬೇಕು. ಇದು ಹಾಕಿ ನೀವು ಅದು PDF ಫೈಲ್ ಅನ್ಲಾಕ್ ಮಾಡಬಹುದು. ಅನ್ಲಾಕ್ ಮಾಡ್ಬಿಟ್ಟು ನೀವು ಪ್ರಿಂಟ್ ತಗೊಬಹುದು. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ನಿಮ್ದು ಆಧಾರ್ ಡೌನ್ಲೋಡ್ ಆಯ್ತು. ಸೊ ಈ ವಿಡಿಯೋ ಅಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಓಕೆ ಪಿನ್ ತೆಗಿತೀರಾ. ಅದು ಪಾಸ್ವರ್ಡ್ ತೆಗೆದ್ಬಿಟ್ಟು ನೀವು ನಾರ್ಮಲ್ PDF ಅಲ್ಲಿ ಇಲ್ಲ ಅಂದ್ರೆ JPEG ಅಲ್ಲಿ ಹೇಗೆ ನೀವು ಡೌನ್ಲೋಡ್ ಮಾಡ್ತೀರಾ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ನಮ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಒಂದು ಲೈಕ್ ಮಾಡಿ. ಮತ್ತೆ ಏನಾದ್ರೂ ನಿಮ್ದು ಡೌಟ್ಸ್ ಇದ್ರೆ, ಇಲ್ಲ ಏನಾದ್ರೂ ನೀವು ಕೇಳಬೇಕು, ಇಲ್ಲ ಸಜೆಷನ್ಸ್ ಕೊಡಬೇಕು, ಇಲ್ಲ ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕಂದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ಬರೀಬಹುದು. ಓಕೆ, ಅದ್ರ ಮೇಲೆ ನಾನು ವಿಡಿಯೋ ಡೆಫಿನೆಟ್ ಆಗಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಡಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ.